ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನು. ಏನು ಗೊತ್ತಾಗ್ತಿರ್ಬೋದಲ್ವಾ, ನಾನು ಕಜ್ಜಾಯ ಮಾಡ್ತಾಯಿದ್ದೀನಿ. ಕಜ್ಜಾಯನ ತುಂಬ ಅದ್ಭುತವಾದಂಥ ಕಜ್ಜಾಯ ಮಾಡಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡಿದ್ದೀನಿ ನಾನು, ಹೇಗಿದೆ ಕಜ್ಜಾಯನ ಈಗೂ ಮಾಡ್ಬೋದಾ, ಇಷ್ಟೊಂದು ಈಸಿನಾ, ಇಷ್ಟೇನಾ ಕಜ್ಜಾಯ ಮಾಡೋದು ಅಂತ ನಿಮಗೂ ಅನ್ನಿಸ್ಬೋದು. ಬನ್ನಿ ಹೇಗೆ ಮಾಡಿದೆ ಅಂತ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ. ಒಂದು ಲೋಟ ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದುಬಿಟ್ಟು, ಅಕ್ಕಿಲಿರೋಂತಹ ಹೊಟ್ಟೆಲ್ಲ ನೀಟಾಗಿ ಗಲೀಜೆಲ್ಲ ಹೋಗೋವರೆಗೂ ತೊಳ್ಕೊಂಡು, ನಾನು ಒಂದು ಲೋಟ ಅಕ್ಕಿಗೆ 1 ಲೋಟ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಇದು ಅಕ್ಕಿ ಕಲಸದಕ್ಕಿ, ಅಂದರೆ ಕಲಸಕ್ಕೆ ಹಾಕಿರುವಂತಹ ಅಕ್ಕಿ ಇದು. ಅದನ್ನು ನೀಟಾಗಿ ಚೆನ್ನಾಗಿ ತೊಳ್ಕೊಂಡು, ನೀವು ಅಕ್ಕಿನ ನೆನೆಸ್ತಿರಲ್ಲ 2 ಡೇಸ್ ನೆನೆಸ್ಕೊಳ್ಳಿ. ಅಂದರೆ 2 ದಿನ ನೆನೆದಾದಮೇಲೆ ಅದನ್ನು ನೀರನ್ನ ನೀವು 2 ದಿನದಲ್ಲೂ ಚೇಂಜ್ ಮಾಡ್ತಾನೆ ಇರಬೇಕು. ಚೇಂಜ್ ಮಾಡಿ ಆ ಸ್ಮೆಲ್ ಇರಬಾರ್ದು ಅಕ್ಕಿಲಿ, ಆ ಥರ ತೊಳ್ಕೊಬೇಕು. ಅದಾದಮೇಲೆ ನಾವೀಗ ನೋಡಿ ಬಟ್ಟೆ ಮೇಲೆ ಹಾಕ್ಕೊಂಡು, ನಾನು ಇವಾಗ ಡ್ರೈ ಬಟ್ಟೆ ಮೇಲೆ ಹಾಕಿ ಎಲ್ಲ ನೀಟಾಗಿ ಡ್ರೈ ಮಾಡ್ಕೊಂಡಿದ್ದೀನಿ. ಕೈಗೆ ಅಂಟಬೇಕು ಅಕ್ಕಿ, ಆ ಥರ ಇರಬೇಕು. ನೀವು ಇನ್ನೊಂದೇನು ಅಂದರೆ, ಯಾವುದೇ ಕಾರಣಕ್ಕೂ ಅಕ್ಕಿನ ಜಾಸ್ತಿ ಹೊತ್ತು ಒಣಗ್ಸೋಕ್ಕೆ ಹೋಗಬಾರ್ದು. ಈ ಥರ ಹಸಿಯಾಗೇ ಇರಬೇಕು, ಆವಾಗ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಅಕ್ಕಿನ ಜಡಿ ಅಂದರೆ ಅಕ್ಕಿ ಹಿಟ್ಟನ್ನು ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಅದನ್ನು ಜಡಿ ಹಿಡ್ಕೋಬೇಕು. ಅದು ಚೆನ್ನಾಗಿ ಜಡಿ ಹಿಡ್ಕೊಂಡು, ಆ ಜಡಿ ಹಿಡ್ದಂಗೆ ನಾವು ಕೆಳಗಡೆ ಚೆನ್ನಾಗಿ ಅಕ್ಕಿ ಹಿಟ್ಟನ್ನ ಫ್ರೆಶ್ ಮಾಡಿ, ಅದು ಗಾಳಿ ಅಂದರೆ ಅದು ಹಾರದಿರೋ ಥರ ನೋಡ್ಕೋಬೇಕಾಗುತ್ತೆ. ಬೆಲ್ಲ 1 ಲೋಟ ಬೆಲ್ಲನ ನಾನು ಕರೆಕ್ಟಾಗಿ 1 ಲೋಟ ಅಕ್ಕಿಗೆ 1 ಲೋಟ ಬೆಲ್ಲನ ಹಾಕ್ಕೊಂಡು, ಅದರಲ್ಲಿ ಒಂದೇ ಒಂದು ಗಂಟಿಲ್ಲದ ಥರ ಹೊಡ್ಕೋತಾ ಇದ್ದೀನಿ ನೀಟಾಗಿ. ಅದಕ್ಕೆ ನಾನು ಇವಾಗ ಎಳ್ಳನ್ನು ಹಾಕ್ಕೊಂಡು ಎಳ್ಳೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಅದನ್ನು ಅಂದರೆ ಎಳ್ಳು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಬೆಲ್ಲದಲ್ಲಿ ಗಂಟು ಇಲ್ದಿರೋ ಥರ ನೀಟಾಗಿ ಗಂಟೆಲ್ಲ ತೆಗೆದಿದ್ದೀನಿ ನೋಡಿ, ಒಂದು ಗಂಟು ಸಹ ಇಲ್ಲ. ಈ ಥರ ಮಾಡ್ಕೊಳ್ಳಿ ನೀವು. ಮಾಡಿಕೊಂಡು ಇನ್ನೊಂದು ಏನು ಅಂದರೆ, ಅದನ್ನು ನೀಟಾಗಿ ನೀವು ಬೆಲ್ಲದಲ್ಲಿರೋಂಥ ಗಂಟೆಲ್ಲ ತೆಗೆದುಬಿಟ್ರೆ ಈಸಿಯಾಗಿ ಬೇಗನೆ ಕರಗೋಗುತ್ತೆ. ನಾನು ಹಾಕಿರೋದು 1.5 ಸ್ಪೂನು, ಅಂದರೆ 1 ಸ್ಪೂನು 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ನಾನು ಹಾಕಿದ್ದು ನೀವೇ ನೋಡಿದ್ರಲ್ಲ, ಇಷ್ಟೇ ನಾನು ನೀರು ಹಾಕ್ಕೊಂಡಿರೋದು. ಅದು ಹಾಕಿದ್ಮೇಲೆ ಚೆನ್ನಾಗಿ ನೀಟಾಗಿ ಅದನ್ನು ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಸ್ಲೋವಲ್ಲೇ ನೀವು ಗ್ಯಾಸಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಪಾಕನ. ನೋಡಿ, ಪಾಕನ ಹಾಕಾದ್ಮೇಲೆ ಈ ಥರ ಎತ್ಕೊಂಡ್ರೆ ನಮಗೆ ಕೈಯಲ್ಲಿ ಜಾರಬೇಕು, ಅಂದರೆ ಪಾಕ ಕೈಯಲ್ಲಿ ನಿಲ್ಲಬಾರ್ದು, ಜಾರೋ ಥರ ಇರಬೇಕಾಗುತ್ತೆ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನಾವು ರೆಡಿ ಆಗಿದೆ ಅಂತ ಗೊತ್ತಾದ ತಕ್ಷಣ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ಗ್ಯಾಸ್ ಆಫ್ ಮಾಡ್ಕೊಂಡಾದಮೇಲೆ ನಾನು ರವೆನ ಹಾಕ್ಕೊಂಡು ಪಾಕದೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾವೀಗ ಅಕ್ಕಿ ಹಿಟ್ಟನ್ನು ರುಬ್ಬಿಟ್ಟಿರುವಂತಹ ಅಕ್ಕಿ ಹಿಟ್ಟನ್ನು ನಾನು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಅಕ್ಕಿ ಹಿಟ್ಟನ್ನು ರುಬ್ಬಿರುವಂತಹ ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ಅಕ್ಕಿ ಹಿಟ್ಟನ್ನು ನೀವು ಮುಚ್ಚಿಟ್ಕೊಳ್ಳಿ, ಅದು ನೀಟಾಗಿ ಮುಚ್ಚಿಟ್ಕೋಬೇಕಾಗುತ್ತೆ. ಅದಾದಮೇಲೆ ನೋಡಿ, ನಿಮ್ಗೆ ಯಾರಾದರೂ ಸಹಾಯ ಮಾಡೋರಿದ್ದರೆ ಮನೇಲಿ ಸಹಾಯ ತಗೊಳ್ಳಿ. ನನಗೆ ಯಾರೂ ಸಹಾಯ ಮಾಡೋರು ಇಲ್ದಿರೋದ್ರಿಂದ ನಾನೇನು ಮಾಡಿದ್ದೀನಿ, ನಾನು ಒಬ್ಬಳೇ ಒಂದೇ ಸಲ ಹಾಕ್ಕೊಂಡು ಅದನ್ನು ಕಲಿಸ್ಕೊತಾ ಇದ್ದೀನಿ. ಗ್ಯಾಸನ್ನು ಸ್ಲೋವಲ್ಲೇ ಇಟ್ಕೋಬೇಕು, ಮರಿಬಾರ್ದು ನೀವು. ಗ್ಯಾಸನ್ನ ಸ್ಲೋವಲ್ಲಿ ಇಟ್ಕೊಂಡೆ ನಾವು ಕಜ್ಜಾಯದ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಅದನ್ನು ಚೆನ್ನಾಗಿ ಆಮೇಲೆ ನೀವು ಎಷ್ಟು ಅಕ್ಕಿ ಇಟ್ಟಿದೆಯೋ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಏನೂ ಆಗಲ್ಲ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಅಕ್ಕಿಲಿ ನೀರಂಶ ಇರುತ್ತಲ್ಲ, ಅದು ಕರೆಕ್ಟಾಗಿ ನೀಟಾಗಿ ಕವರ್ ಆಗಿಬಿಡುತ್ತೆ. ಆ ಬೆಲ್ಲ ಪಾಕನ ನೀವು ನೀರು ಜಾಸ್ತಿ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಕುದಿಸ್ತಾ ಬೇಯಿಸ್ತಾ ಇರಬೇಕಾಗುತ್ತೆ ನೀವು. ಅದ್ರ ಬದಲು ನೀವು ಒಂದೇ ಒಂದು ಸ್ವಲ್ಪ ನೀರು ಹಾಕಿದ್ರೆ ಬೇಗ ಪಾಕ ರೆಡಿಯಾಗುತ್ತೆ, ಬೇಗ ಕಜ್ಜಾಯನೂ ರೆಡಿಯಾಗಿಬಿಡುತ್ತೆ. ನೋಡಿ, ನಾನು ಎಷ್ಟು 1 ಲೋಟ ಅಕ್ಕಿ ಹಾಕ್ಕೊಂಡಿದ್ನಲ್ಲ, ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅಷ್ಟನ್ನು ಸಹ ರೆಡಿ ಆಗೋಯ್ತು. ನೋಡಿ, ಇಷ್ಟೇ, ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು. ಈಗ ನಾನು ಅದನ್ನು ನೀವು ಈ ಕೈನ ಬಿಡದೇ ಇರೋ ಥರ ನೀಟಾಗಿ ಅದನ್ನ ಕಲಿಸ್ಕೋಬೇಕು. ಒಂದು ಸ್ವಲ್ಪನೂ ಸಹ ಇದಾಗಿರಬಾರ್ದು, ನೀಟಾಗಿ ಬರಬೇಕು. ಎಷ್ಟು ಚೆನ್ನಾಗಿ ಬರಬೇಕು ಅಂದರೆ ಅಷ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನಾನು ಗ್ಯಾಸನ್ನು ನಿಮ್ಗೆ ಹೇಳಿದ್ದೀನಿ, ನನ್ನ ಪಾಕ ರೆಡಿ ಆಯಿತು. ನೀರಿಗೆ ಹಾಕಿ ನೋಡಿದ ತಕ್ಷಣ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನೀವು ಗ್ಯಾಸನ್ನು ಆನ್ ಮಾಡ್ಕೊಂಡು ಏನಾದರೂ ನೀವು ಕಲಸೋಕೆ ಹೋಯ್ತು ಅಂದರೆ ಗಟ್ಟಿ ಪಾಕ ಆಗಿಬಿಡುತ್ತೆ. ನೋಡಿ,
ಅದ್ರ ಮೇಲೆ ಒಂದು ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಳ್ಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಕರೆಕ್ಟಾಗಿ ಆಗಿದೆ ಅಂತ ಅಂದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಡೋಣ. ಈ ಥರ ಇರೋದು ಹೇಗೆ ಬರುತ್ತೆ ನೋಡಿ. ಈಗ ಕೈಗೆ ಸಿಗ್ತಾ ಇಲ್ಲ ಅಲ್ಲ, ಮತ್ತೆ ನೋಡಿ ಅದು ಎಷ್ಟು ಚೆನ್ನಾಗಾಗತ್ತೆ ಅಂತ. ಈಗ ಅದನ್ನು ನಾವು ಮುಚ್ಚಿ ಇಟ್ಬಿಡೋಣ. ಮುಚ್ಚಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮತ್ತೆ ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಅದನ್ನು ಎತ್ತಿಟ್ಕೊಳ್ಳೋಣ ಕಜ್ಜಾಯದ ಹಿಟ್ಟನ್ನು. ನೀವು ಎಷ್ಟು ದಿನ ನಿಮ್ಗೆ ಯಾವಾಗ ಬೇಕು ತಿನ್ನಬೇಕು ಅನಿಸುತ್ತೋ ಅವಾಗೆಲ್ಲ ನೀವು ಕಜ್ಜಾಯ ಮಾಡಿಕೊಂಡು ತಿನ್ಬೋದು. ನೀವು ಇದೇ ಥರ ಈಗಲೇ ಮಾಡ್ಕೊಂಡು ತಿನ್ನಬೇಕು ಅಂತಂದ್ರೂ ಮಾಡ್ಕೊಂಡು ತಿನ್ಬೋದು. ನೀವು ಈ ಥರ ಮಾಡಿ ಇಟ್ಕೊಂಡಾಗ ನಿಮ್ಗೆ ಬೇಜಾರಾದಾಗೆಲ್ಲ ನೀವು ಕಜ್ಜಾಯನ ಮಾಡ್ಕೊಂಡು ತಿನ್ಬೋದು. ಅದು ಇನ್ನೊಂದು ಏನು ಅಂದರೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೀವು ಮುಚ್ಚಳನ ಮುಚ್ಚಿ ಇಡಬೇಕಾಗುತ್ತೆ. ಅದನ್ನಿಟ್ಟಾಗ ನಿಮಗೆ ಚೆನ್ನಾಗಿ ಅದು ಅಳ್ಕೊಳ್ಳುತ್ತೆ ಎಲ್ಲ ನೀಟಾಗಿ ಕಜ್ಜಾಯದಿಟ್ಟು. ನೀವು ಕಜ್ಜಾಯನ ಪಾಕ ರೆಡಿ ಮಾಡಬೇಕಾದ್ರೆ ನೀವು ಗ್ಯಾಸ್ನ ಸ್ಲೋವಲ್ಲಿ ಇಟ್ಕೊಂಡೆ ನೀವು ಕಜ್ಜಾಯನ ರೆಡಿ ಮಾಡಬೇಕು. ಇಲ್ಲ ನೀವು ಗ್ಯಾಸನ್ನು ಫಾಸ್ಟ್ ಮಾಡ್ತು ಅಂದರೆ ಕಜ್ಜಾಯ ಮಾತ್ರ ಹಾಳಾಗ್ಬಿಡುತ್ತೆ, ಸ್ವಲ್ಪನೂ ಚೆನ್ನಾಗಿ ಬರಲ್ಲ. ಆಮೇಲೆ ನಾವು ತಟ್ಟೋದ್ರಲ್ಲೂ ಇರುತ್ತೆ ಕಜ್ಜಾಯ ನೋಡಿ. ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಬೇಯಿಸ್ಕೊತಾ ಇದ್ದೀನಿ. ಎಣ್ಣೆನ ನೀವು ಫಸ್ಟು ಒಂದು ಸ್ವಲ್ಪ ಫಾಸ್ಟಾಗಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಫಸ್ಟ್ ಟೈಮು. ಆಮೇಲೆ ಬೇಯ್ತು ಅಂದರೆ ಎಣ್ಣೆ ಬೆಂದಿದೆ ಅಂದಾಗ ಗ್ಯಾಸ್ನ ಸ್ಲೋವಲ್ಲಿ ಇಟ್ಕೊಂಬಿಡಿ. ಸ್ಲೋವಲ್ಲಿ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂಥರ ಒಬ್ಬಿಟ್ಟಿನ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಅದನ್ನು ನಾನು ಯಾವ ಹದವಾಗಿ ಬೇಕು ಅದಕ್ಕೆ ನಾನು ಈಗ ತಟ್ಕೊತಾ ಇದ್ದೀನಿ. ನೀವು ಈ ಕಡೆ ಕೈಯಲ್ಲಿ ತಟ್ಕೊತೀನಿ ಅಂದರೆ ಈ ಥರ ಕೈಯಲ್ಲಿ ತಟ್ಕೊಳ್ಳಿ. ನನಗಿಷ್ಟ ಇಲ್ಲ ಕವರ್ ಮೇಲೆ ತಟ್ತೀನಿ ಅನ್ನೋರು ಕವರ್ ಮೇಲೆ ತಟ್ಕೋಬೋದು. ನಮಗೆ ಇನ್ನೊಂದು ಏನಂದರೆ ನೀವು ಒಂದೊಂದು ಕಜ್ಜಾಯನೇ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ದೊಡ್ಡ ಬಾಣಲಿ ಇಟ್ಕೊಂಡು ನೀವು ದೊಡ್ಡ ಬಾಣಲಿಲಿ ಬೇಯಿಸ್ಕೋಬೇಕು, 3-4 ಹಾಕ್ಕೊಂಡು. ನಂದು ಚಿಕ್ಕ ಬಾಣಲಿ ಆಗಿರೋದ್ರಿಂದ ಒಂದಕ್ಕೊಂದು ತಾಗ್ಬಿಡ್ತವೆ ಅಂದ್ಬಿಟ್ಟು ನಾನು ಒಂದೊಂದನ್ನೇ ಬೇಯಿಸ್ಕೊತಾ ಇದ್ದೀನಿ. ಅಂದರೆ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಚಿಕ್ಕ ಬಾಣಲಿ ಇಟ್ಟಿದ್ದೀನಿ. ಜಾಸ್ತಿ ಮಾಡಬೇಕು ಅಂದರೆ ದೊಡ್ಡ ಬಾಣಲಿ ಇಟ್ಕೊಂಡು ನೀವು ಮಾಡ್ಕೊಳ್ಳಿ. ನೋಡಿ ಕಜ್ಜಾಯ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಹದವಾಗಿ ನೀವು ಮಾಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ನೋಡಿ ಗ್ಯಾಸನ್ನು ಸ್ಲೋವಲ್ಲಿ ಇಟ್ಕೋಬೇಕು. ಫಾಸ್ಟಾಗಿ ಇಟ್ಕೊಂಡು ಬೇಯಿಸ್ತು ಅಂದರೆ ಮೇಲೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ, ಒಳಗಡೆ ಇಟ್ಟಿದೆಯಲ್ಲ ಅದು ಬೇಯಲ್ಲ ಕಜ್ಜಾಯದಿಟ್ಟು, ಆಗ ಚೆನ್ನಾಗಿ ಬರಲ್ಲ ಕಜ್ಜಾಯ. ಈ ಥರ ನೀವು ನೀಟಾಗಿ ಬೇಯಿಸ್ಕೊಬೇಕು. ಒಂದು ಸಲ ನೀವು ಮಾಡ್ಕೊಂಡು ನೋಡಿಕೊಂಡ್ರೆ ನೀವು ಒಂದು ಸಲ ಹಾಳಾಗುತ್ತೆ, ನೆಕ್ಸ್ಟ್ ಟೈಮು ಮಾಡಿ ನಿಮಗೆ ಕರೆಕ್ಟಾಗಿ ಒಂದು ಸಲ ನೋಡ್ಕೊಂಡು ಮಾಡಿದಾಗ ನೀವು ಇನ್ನೊಂದು ಏನಂದರೆ ಎಲ್ಲೂ ಸ್ಕಿಪ್ ಮಾಡ್ದೇ ನೀಟಾಗಿ ನೋಡಿ, ಆಗ ನಿಮಗೇ ಅರ್ಥ ಆಗುತ್ತೆ. ಕೆಲವು ಟಿಪ್ಸ್ಗಳನ್ನ ಹೇಳಿದಾಗ ನೀವು ಅದನ್ನು ಅರ್ಥ ಮಾಡ್ಕೊಳ್ದೇ ಸ್ವಲ್ಪ ನೋಡಿಬಿಟ್ರೆ ನಿಮಗೆ ಅರ್ಥ ಆಗಲ್ಲ. ನೋಡಿ ಈ ಥರ ಕವರ್ ಹಾಕ್ಕೊಂಡು ನಾನು ಕವರಲ್ಲಿ ಈ ಥರ ಫ್ರೆಶ್ ಮಾಡ್ತಾಯಿದ್ದೀನಿ. ನೋಡಿ ಕಜ್ಜಾಯನ ಈ ಥರನೂ ಮಾಡ್ತಾರೆ, ಅಂದರೆ ಮಧ್ಯದಲ್ಲಿ ಹೋಲ್ ಮಾಡಲ್ಲ, ಹಿಂಗೆ ಫ್ರೆಶ್ ಮಾಡಿಬಿಟ್ಟು ಎತ್ತಿ ಹಾಕೋತಾರೆ. ನನಗದೇನೋ ಗೊತ್ತಿಲ್ಲ, ನನಗೆ ಈ ಥರ ಮಧ್ಯದಲ್ಲಿ ಹೋಲ್ ಮಾಡಿ ಕಜ್ಜಾಯನ ಬೇಯಿಸ್ಕೋಬೇಕು ಅಂತ ನಂಗೆ ತುಂಬ ಇಷ್ಟ. ಏನೋ ಒಂಥರ ನೋಡೋಕ್ಕೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ, ಕಜ್ಜಾಯಕ್ಕೊಂದು ಕಳೆ ಮಧ್ಯದಲ್ಲಿ ಹೋಲ್ ಮಾಡಿದ್ರೆ ಅಲ್ವಾ. ನೋಡಿ ಈ ಥರ ಫ್ಲೈನ್ ಅಂದರೆ ನನಗೆ ಅದೇನೋ ಗೊತ್ತಿಲ್ಲ, ಅಷ್ಟು ಇಷ್ಟ ಆಗಲ್ಲ. ನೋಡಿ ಈಗ ಈ ಥರ ನೀವು ಕೈಯಲ್ಲಿ ತಟ್ಕೊಳ್ಳೋ ಬದಲು ಈ ಥರ ಕವರ ಸಹಾಯದಿಂದ ಒಂದು ಬಾಕ್ಸ್ ತೊಗೊಂಡು ಬಾಕ್ಸಲ್ಲಿ ಫ್ರೆಶ್ ಮಾಡಿ ಈ ಥರ ಹಾಕಿ ಬೇಯಿಸ್ಕೊಳ್ಳಿ. ತುಂಬ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ನಾನು ಮಧ್ಯದಲ್ಲಿ ಒಂದೊಂದು ಟಿಪ್ಸ್ ಹೇಳಿರ್ತೀನಿ, ಅದನ್ನು ನೀವು ಫಾಲೋ ಮಾಡಿ. ನೀವು ನಾನು ಹೆಂಗೆ ಮಾಡಿದ್ದೀನೋ ಹಂಗೆ ಮಾಡಿ ನೋಡಿ, ಕರೆಕ್ಟಾಗಿ ಬತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಮತ್ತು ನಿಮ್ಗೆ ಏನಾದ್ರೂ ಮೇಲ್ಗಡೆ ನಿಮಗೆ ಎಳ್ಳು ಹಾಕೋಬೇಕು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ಳಿ. ನೀವು ಪಾಕನ ರೆಡಿ ಆಗಿದೆಯಾ ಇಲ್ವಾ ಅಂತ ಅವಾಗವಾಗ ನೀರಿಗೆ ಬಿಟ್ಟು ನೋಡ್ತಾ ಇರಬೇಕು, ಗೊತ್ತಾಗಬೇಕು. ಅಂದರೆ ಸ್ವಲ್ಪ ಗಟ್ಟಿ ಆಗ್ಬಿಡ್ತು ಅಂದರೆ ನಿಮಗೆ ಕಜ್ಜಾಯನೇ ನೀಟಾಗಿ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಅಂತ. ನೀವು ಏನೇ ಮಾಡಬೇಕು ಈಗ ನೀವು ಕಜ್ಜಾಯ ಮಾಡಬೇಕು ಅಂದಾಗ ಒಂದು ಸಲ ನೀವು ತಿಳ್ಕೊಂಬಿಟ್ರೆ ಒಂದು ಸಲ ಬಂದುಬಿಟ್ರೆ ಆಗ ಪದೇ ಪದೇ ನೀವು ಮಾಡ್ಕೊಂಡು ತಿನ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡಿ. ತುಂಬ ಅಂದರೆ ತುಂಬ ಸೂಪರಾಗಿತ್ತು ಕಜ್ಜಾಯ ಮಾತ್ರ. ನಾನು ಹೇಳಿದ್ನಲ್ಲ, ನೀವು ನೀರನ್ನ
2 ಸ್ಪೂನ್ ನೀರು ಹಾಕಿದ್ದೀನಿ. ಅಂದರೆ 1 ಲೋಟ ಅಕ್ಕಿಗೆ ನಾನು 2 ಸ್ಪೂನ್ ನೀರನ್ನ ಹಾಕ್ಕೊಂಡು ಗ್ಯಾಸನ್ನು ಸ್ಲೋವಲ್ಲಿ ಇಟ್ಕೊಂಡು ಚೆನ್ನಾಗಿ ನಾನು ಅದನ್ನು ಅಂದರೆ ಒಂದು ಸ್ವಲ್ಪನೂ ಕೈಯ ಬಿಡ್ದಂಗೆ ಅದನ್ನ ಕಲಿಸ್ಕೊಂಡಿದ್ದೀನಿ ನೀಟಾಗಿ. ಅಂದರೆ ಬೆಲ್ಲದ ಪಾಕ ನಾನು ನೀಟಾಗಿ ಅದು ನೀಟಾಗಿ ಕರಗ್ತು ಅಂದ ತಕ್ಷಣವೇ ನಿಮಗೆ ಅದನ್ನೆಲ್ಲ ಬೆಲ್ಲ ಎಲ್ಲ ನೀಟಾಗಿ ಕರಗ್ತು ಅಂದ ತಕ್ಷಣ ನೀವು ನೀರೊಳಗಡೆ ಹಾಕಿ ಚೆಕ್ ಮಾಡಿ ನೋಡ್ಕೊಬೇಕು. ಅವಾಗವಾಗ ಅದು ಇನ್ನೂ ಸ್ವಲ್ಪ ಬರಬೇಕು ಅಂತ ಅನಿಸಿದ್ರೆ ನೀವು ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಳಿ ಸ್ಲೋವಲ್ಲಿ ಗ್ಯಾಸ ಇಟ್ಕೊಂಡು. ಇಲ್ಲ ಕರೆಕ್ಟಾಗಿ ಬಂದಿದೆ ಅಂತ ತಕ್ಷಣ ನೀವು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ನಾನು ಮಾಡ್ತಿದ್ದೆ ತಪ್ಪು ಏನು ಅಂದರೆ ನಾನು ಕಜ್ಜಾಯ ಮಾಡುವಾಗ ಸ್ಟಾರ್ಟಿಂಗು ಪಾಕನ ನಾನು ಚೆಕ್ ಮಾಡಿ ನೋಡಿದ್ಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನೇನು ಮಾಡ್ತಿದ್ದೆ, ನನ್ನ ಮಿಸ್ಟೇಕ್ ಏನು ಮಾಡ್ತಿದ್ದೆ ಅಂದರೆ ಯಾವಾಗಲೂ ಕಜ್ಜಾಯ ಮಾಡಾದಮೇಲೆ ನಾನು ಅದನ್ನು ಪಾಕನ ನೀರೊಳಗಡೆ ಬಿಟ್ಟು ನೋಡಿದಾಗ ಕರೆಕ್ಟಾಗಿ ಬಂದಿರೋದು. ಆಗ ನಾನು ಇನ್ನೂ ಒಂದು ಸ್ವಲ್ಪ